Good morning. This program is for 4th semester BCom and the subject Corporate Accounting 2, Coimbatore University, and this is the 13th session. Chapter we are discussing in this session is once again final accounts of banking companies. Objective is to understand the problems on final accounts of banking companies. In the previous presentation we understand about preparation of final accounts of banking companies with various schedules, and in this session we are going to solve one more problem on final accounts of banking companies. So look at the problem. So I'll just read out the problem and explain each and every schedule numbers. Following is the trial balance of Modern Bank Limited as on 31st/3/2019. Prepare bank final accounts. And the trial balance is given here. I am going to explain each transactions along with schedules. ನಾನು ಪ್ರತಿ ಟ್ರಾನ್ಸಾಕ್ಷನಿನ ಶೆಡ್ಯೂಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. I know you remember about the schedules as well as schedule numbers of profit and loss account and balance sheet. Premises schedule number 10 ಅಲ್ಲಿ ಬರುತ್ತೆ. ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಶೆಡ್ಯೂಲ್ ನಂಬರ್ 7. ಇವೆಲ್ಲ ಡೆಬಿಟ್ ಬ್ಯಾಲೆನ್ಸ್ ಇದೆ, ಹಾಗಾಗಿ ಐದರ್ ಅಸೆಟ್ಸ್ ಆಗಿರುತ್ತೆ ಅಥವಾ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಫರ್ನಿಚರ್ ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ 6th ಶೆಡ್ಯೂಲ್. ಇನ್ವೆಸ್ಟ್ಮೆಂಟ್ 8th ಶೆಡ್ಯೂಲ್. ಲೋನ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ 9th ಶೆಡ್ಯೂಲಲ್ಲಿ ಬರುತ್ತೆ. ಅಡ್ವಾನ್ಸಸ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್, ಸೊ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಲ್ಲಿ ಬರುತ್ತೆ 15th ಶೆಡ್ಯೂಲ್. ಆಡಿಟ್ ಫೀಸ್, ಸ್ಯಾಲರೀಸ್, ಡೈರೆಕ್ಟರ್ಸ್ ಫೀಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಡಿಪ್ರಿಸಿಯೇಷನ್ ಇವಿಷ್ಟು 16th ಶೆಡ್ಯೂಲಲ್ಲಿ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ನಾನ್ ಬ್ಯಾಂಕಿಂಗ್ ಅಸೆಟ್ಸ್, ಅದರ್ ಅಸೆಟ್ಸಲ್ಲಿ ಬರುತ್ತೆ 11th ಶೆಡ್ಯೂಲ್. ಅದರ್ ಎಕ್ಸ್ಪೆಂಡಿಚರ್ 16th ಶೆಡ್ಯೂಲಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ 13th ಶೆಡ್ಯೂಲ್ ಸ್ಪೆಸಿಫಿಕ್ ಹೆಡ್ಡಲ್ಲೇ ಬರುತ್ತೆ. ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1, ರಿಸರ್ವ್ ಫಂಡ್ ಶೆಡ್ಯೂಲ್ ನಂಬರ್ 2, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುತ್ತೆ. ಡೆಪಾಸಿಟ್ ಶೆಡ್ಯೂಲ್ ನಂಬರ್ 3, ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್, ಟ್ರಾವೆಲರ್ಸ್ ಲೆಟರ್ ಆಫ್ ಕ್ರೆಡಿಟ್, ಪೇ ಆರ್ಡರ್ ಆ್ಯಂಡ್ ಗಿಫ್ಟ್ ಚೆಕ್ ಇವಿಷ್ಟು ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಬರುತ್ತೆ. ಪೆನ್ಷನ್ ಫಂಡ್ ಆಲ್ಸೋ 5th ಶೆಡ್ಯೂಲ್. ಬಾರೋಯಿಂಗ್ಸ್ ಫ್ರಮ್ ಬ್ಯಾಂಕ್, ಸೊ 4th ಶೆಡ್ಯೂಲ್ ಬಾರೋಯಿಂಗ್ಸಲ್ಲಿ ಬರುತ್ತೆ. ಅನ್ಕ್ಲೈಮ್ಡ್ ಡಿವಿಡೆಂಡ್ ಶೆಡ್ಯೂಲ್ ನಂಬರ್ 5, ಅದರ್ ಲಯಬಿಲಿಟೀಸ್. ರೆಂಟ್, ಕಮಿಷನ್ ರಿಸೀವ್ಡ್ ಇವೆರಡು ಇನ್ಕಮ್ಸ್, ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿರೋದ್ರಿಂದ ಇನ್ಕಮ್ಸ್ ಆಗುತ್ತೆ, ಹಾಗಾಗಿ 14th ಶೆಡ್ಯೂಲ್ ಅದರ್ ಇನ್ಕಮ್ಸಲ್ಲಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರೀವಿಯಸ್ ಇಯರ್, ಕ್ರೆಡಿಟ್ ಬ್ಯಾಲೆನ್ಸ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಬಿಲ್ಸ್ ಪೇಯಬಲ್ ಅದರ್ ಲಯಬಿಲಿಟೀಸಲ್ಲಿ ಬರುತ್ತೆ 5th ಶೆಡ್ಯೂಲ್. ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ರಿ, ಡಬಲ್ ಎಫೆಕ್ಟ್ ಆಗುತ್ತೆ. ಪ್ರೊವೈಡ್ 2500 ಫಾರ್ ರಿಬೇಟ್ ಆ್ಯಂಡ್ ಬಿಲ್ ಡಿಸ್ಕೌಂಟೆಡ್, ಇದು 13th ಶೆಡ್ಯೂಲಲ್ಲಿ ಮೈನಸ್ ಮಾಡಬೇಕು. ನೆಕ್ಸ್ಟು 5th ಶೆಡ್ಯೂಲಲ್ಲಿ ತೋರಿಸಿ. ಲಯಬಿಲಿಟೀಸ್ ಆ್ಯಂಡ್ ಬಿಲ್ ಡಿಸ್ಕೌಂಟೆಡ್ 12th ಶೆಡ್ಯೂಲ್. ಕಂಟಿಂಜೆಂಟ್ ಲಯಬಿಲಿಟೀಸ್, ಬಿಲ್ಸ್ ಫಾರ್ ಕಲೆಕ್ಷನ್ ಆಲ್ಸೋ ಕಮ್ಸ್ ಅಂಡರ್ 12th ಶೆಡ್ಯೂಲ್. ಕರೆಂಟ್ ಲಯಬಿಲಿಟೀಸ್. ಪ್ರೊವೈಡ್ ₹500 ಫಾರ್ ಬ್ಯಾಡ್ ಡೆಟ್ಸ್, ಇದು ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸಲ್ಲಿ ಬರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ನೆಕ್ಸ್ಟು 5th ಶೆಡ್ಯೂಲಲ್ಲಿ ಬರುತ್ತೆ. ಪ್ರೊವೈಡ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇದು ಹಾಗೆ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸಲ್ಲಿ ಬರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಇದಕ್ಕೆ ಶೆಡ್ಯೂಲ್ ನಂಬರ್ ಇಲ್ಲ. ನೆಕ್ಸ್ಟು 5th ಶೆಡ್ಯೂಲ್ ಅದರ್ ಲಯಬಿಲಿಟೀಸಲ್ಲಿ ಬರುತ್ತೆ. ಡೈರೆಕ್ಟರ್ಸ್ ಪ್ರಪೋಸ್ಡ್ 5% ಡಿವಿಡೆಂಡ್ ಆನ್ ಶೇರ್ ಕ್ಯಾಪಿಟಲ್, ಇದು ಪ್ರಪೋಸ್ಡ್ ಡಿವಿಡೆಂಡ್ ನೀವು ಕ್ಯಾಲ್ಕುಲೇಷನ್ ಮಾಡಿ ಫಸ್ಟ್ ಅಪ್ರಾಪ್ರಿಯೇಷನ್ಸ್ ತೋರಿಸ್ಬೇಕು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಅದರ್ ಲಯಬಿಲಿಟೀಸ್ 5th ಶೆಡ್ಯೂಲಲ್ಲಿ ಬರುತ್ತೆ. ಲಯಬಿಲಿಟೀಸ್ ಔಟ್ಸ್ಟ್ಯಾಂಡಿಂಗ್ ಆನ್ ಫಾರ್ವರ್ಡಿಂಗ್ ಎಕ್ಸ್ಚೇಂಜ್ ಕಾಂಟ್ರಾಕ್ಟ್, ಇದು 12th ಶೆಡ್ಯೂಲ್ ಕಂಟಿಂಜೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ದಟ್ಸ್ ಆಲ್ ಅಬೌಟ್ ಶೆಡ್ಯೂಲ್ ನಂಬರ್ಸ್. ಈಗ 1 by 1 ಶೆಡ್ಯೂಲ್ಸ್ ಹೇಳ್ತಾ ಹೋಗ್ತೀನಿ, ವರ್ಕಿಂಗ್ ನೋಟಲ್ಲಿ ನೋಡ್ಕೊಳ್ರಿ. ಫಸ್ಟು ಶೇರ್ ಕ್ಯಾಪಿಟಲ್ 5 lakhs ಕೊಟ್ಟಿದ್ದಾನೆ, ಶೆಡ್ಯೂಲ್ ನಂಬರ್ 1ಅಲ್ಲಿ ತೋರಿಸಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಆ್ಯಕ್ಚುಲಿ ಇದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಮಾಡ್ಕೋಬೇಕು, ಆದರೆ ಹೇಳಿರ್ತೀನಿ. ಸ್ಟ್ಯಾಚ್ಯುಟರಿ ರಿಸರ್ವ್ 22,125 ಬಂದಿದೆ, ಇದು ಅಪ್ರಾಪ್ರಿಯೇಷನ್ಸಲ್ಲಿ ಬರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೆವಿನ್ಯೂ ರಿಸರ್ವ್ ಬ್ಯಾಲೆನ್ಸ್ ಶೀಟಲ್ಲಿ ಟ್ರಯಲ್ ಬ್ಯಾಲೆನ್ಸಲ್ಲಿ 2,50,000 ಕೊಟ್ಟಿದ್ದಾನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೀವು ಕರೆಂಟ್ ಇಯರ್ ಪ್ರಿಪೇರ್ ಮಾಡಿದಾಗ 71,375 rupees ಪ್ರಾಫಿಟ್ ಬಂದಿದೆ. ನೆಕ್ಸ್ಟು ಡೆಪಾಸಿಟ್ಸಲ್ಲಿ ಡೈರೆಕ್ಟ್ ಡೆಪಾಸಿಟ್ಸ್, ಸೇವಿಂಗ್ಸ್, ಡಿಮ್ಯಾಂಡ್ ಡೆಪಾಸಿಟ್ಸ್ ಇದೆ, ಸೊ 7,50,000. 4th ಶೆಡ್ಯೂಲ್ ಬಾರೋಯಿಂಗ್ಸಿಗೆ ಒಂದೇ ಎಂಟ್ರಿ ಇದೆ 50,000. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಫಸ್ಟು ಬಿಲ್ಸ್ ಪೇಯಬಲ್ಲಿ ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್ 2,50,000, ಟ್ರಾವೆಲರ್ಸ್ ಲೆಟರ್ ಆಫ್ ಕ್ರೆಡಿಟ್ 2,50,000, ಪೇ ಆರ್ಡರ್ ಆ್ಯಂಡ್ ಗಿಫ್ಟ್ ಚೆಕ್ 50,000 ಆ್ಯಂಡ್ ಬಿಲ್ಸ್ ಪೇಯಬಲ್ 5,000 ಇದೆ. ಇದಕ್ಕೆ ನೋಟಲ್ಲಿ ಲಾಸ್ಟ್ ಕೊಟ್ಟಿದ್ದೀನಿ ಹೆಡ್ಡಿಂಗ್ಸ್ಗಳ್ನ, ಸೊ ಟೋಟಲ್ 5,55,000 ಆಗುತ್ತೆ. ನೆಕ್ಸ್ಟು ಪೆನ್ಷನ್ ಫಂಡ್ ಇದೆ 75,000, ಅನ್ಕ್ಲೈಮ್ಡ್ ಡಿವಿಡೆಂಡ್ 30,000 ಇದೆ, ರಿಬೇಟ್ ಆನ್ ಬಿಲ್ಸ್ 2,500, ಪ್ರಾವಿಷನ್ ಫಾರ್ ಟ್ಯಾಕ್ಸ್ 2,000, ಪ್ರಪೋಸ್ಡ್ ಡಿವಿಡೆಂಡ್ 25,000. ನೆಕ್ಸ್ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 500 ಇದೆ. ಇವಿಷ್ಟು ಟ್ರಯಲ್ ಬ್ಯಾಲೆನ್ಸ್ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು. ಟೋಟಲ್ 6,90,000 ಆಯಿತು.
ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6th ಶೆಡ್ಯೂಲಲ್ಲಿ ಒಂದು ಎಂಟ್ರಿ ಇದೆ, ಕ್ಯಾಶ್ ವಿತ್ RBI ಇದೆ 2,50,000. 7th ಶೆಡ್ಯೂಲಿಗೆ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 2,50,000 ಇದೆ, ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್ಸ್ 3 lakhs ಇದೆ, ಟೋಟಲ್ 5,50,000 ಆಗುತ್ತೆ. ಇನ್ವೆಸ್ಟ್ಮೆಂಟ್ ಒಂದೇ ಎಂಟ್ರಿ ಇದೆ 1,50,000. ನೆಕ್ಸ್ಟು ಶೆಡ್ಯೂಲ್ ನಂಬರ್ 9ಅಲ್ಲಿ ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ ಯಾವುದು ಎಂಟ್ರಿ ಇಲ್ಲ. ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ 11,23,500 ಇದೆ, ದಟ್ಸ್ ಆಲ್, ಟೋಟಲ್ ಆಲ್ಸೋ ಸೇಮ್. ನೆಕ್ಸ್ಟು 10th ಶೆಡ್ಯೂಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಪ್ರಿಮೈಸಸ್ ಲೆಸ್ ಡಿಪ್ರಿಸಿಯೇಷನ್ 2,10,000 ಇದೆ, ಅದರ್ ಅಸೆಟ್ಸ್ 25,000 ಇದೆ, ಟೋಟಲ್ 2,35,000 ಆಯಿತು. ನೆಕ್ಸ್ಟು ಅದರ್ ಅಸೆಟ್ಸಿಗೆ ಬಂದರೆ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಒಂದು ಎಂಟ್ರಿ ಇದೆ 25,000, ದಟ್ಸ್ ಆಲ್. 12th ಶೆಡ್ಯೂಲಿಗೆ ಕಂಟಿಂಜೆಂಟ್ ಲೈಬಿಲಿಟಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಲಯಬಿಲಿಟೀಸ್ ಆ್ಯಂಡ್ ಬಿಲ್ಸ್ ರೀಡಿಸ್ಕೌಂಟಿಂಗ್, ನೆಕ್ಸ್ಟು ಲಯಬಿಲಿಟೀಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಫಾರ್ವರ್ಡ್ ಎಕ್ಸ್ಚೇಂಜ್ ಕಾಂಟ್ರಾಕ್ಟ್ 2,500 ಇದೆ, ಟೋಟಲ್ 7,500 ಆಯಿತು. ನೆಕ್ಸ್ಟು 13th ಶೆಡ್ಯೂಲ್ ಬಂದರೆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ 2,50,000 ಇದೆ, ಮೈನಸ್ ರಿಬೇಟ್ ಆ್ಯಂಡ್ ಬಿಲ್ ಡಿಸ್ಕೌಂಟಿಂಗ್ 2,500 ಇದೆ, ಔಟರ್ ಕಮ್ 2,47,500, ದಟ್ಸ್ ಆಲ್. ನೆಕ್ಸ್ಟು 14th ಶೆಡ್ಯೂಲ್ ಬಂದರೆ ಅದರ್ ಇನ್ಕಮ್ಸಲ್ಲಿ ಕಮಿಷನ್ ಎಕ್ಸ್ಚೇಂಜ್ ಇದೆ 40,000, ಆಮೇಲೆ ಲಾಕರ್ ರೆಂಟ್ ಇದೆ 10,000 ಇದೆ, ಆಯ್ತಲ್ವಾ. ಸೊ ಟೋಟಲ್ 50,000 ಆಯಿತು. ನೆಕ್ಸ್ಟು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15th ಶೆಡ್ಯೂಲಿಗೆ ಬಂದರೆ ನಿಮಗೆ 1,50,000 ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇದೆ, ದಟ್ಸ್ ಆಲ್, 1,50,000. ನೆಕ್ಸ್ಟು 16th ಶೆಡ್ಯೂಲಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಒಂದು ಸ್ಯಾಲ್ರೀಸ್ ಇದೆ 72,000, ಅಡ್ವರ್ಟೈಸ್ಮೆಂಟ್ 6,300 ಇದೆ, ಡಿಪ್ರಿಸಿಯೇಷನ್ 2,400 ಇದೆ, ಡೈರೆಕ್ಟರ್ಸ್ ಫೀಸ್ 3,600, ಆಡಿಟ್ ಫೀಸ್ 5,100, ಟೋಟಲ್ 85,800 ಆಯಿತು. ಸೊ ದಟ್ಸ್ ಆಲ್. ನೆಕ್ಸ್ಟ್ ನೀವೀಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದರೆ ಈಗ ನೀವೇನು ವರ್ಕೌಟ್ ಮಾಡಿದ್ದೀರ ವರ್ಕಿಂಗ್ ನೋಟಲ್ಲಿ 13th ಶೆಡ್ಯೂಲಲ್ಲಿ ಇಂಟ್ರೆಸ್ಟ್ ಅರ್ನ್ ಟೋಟಲ್ 2,47,000 ಇದೆ, ಆಮೇಲೆ ಅದರ್ ಇನ್ಕಮ್ಸ್ 50,000 ಇದೆ, ಸೊ ಟೋಟಲ್ 2,97,500 ಆಗುತ್ತೆ. ಎಕ್ಸ್ಪೆಂಡಿಚರಿಗೆ ಬಂದರೆ 15th ಶೆಡ್ಯೂಲಲ್ಲಿ 1,50,000 ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 56,500 ಇದೆ, ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಲ್ಲಿ 2,500 ಇದೆ. ನಾನಿಲ್ಲಿ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸಿ ವರ್ಕಿಂಗ್ ನೋಟಲ್ಲಿ ಹಾಕಿಲ್ಲ, ಸೊ ಎಲ್ಲಿ ಟೋಟಲ್ 2,500 ತೋರಿಸಿದ್ದೀನಿ. ಇದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಒಂದು, ಪ್ರಾವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೇಟ್ಸ್ದು 2 ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳ್ದು, ಟೋಟಲ್ 2,09,000 ಆಯಿತು. ಈಗ ನೀವು ನೆಟ್ ಪ್ರಾಫಿಟ್ ಮಾಡಿದ್ರೆ ಇನ್ಕಮ್ 2,97,500 ಇದೆ, ಆಮೇಲೆ ಎಕ್ಸ್ಪೆನ್ಸಸ್ 2,09,000 ಇದೆ, ಮೈನಸ್ ಮಾಡಿದ್ರೆ 88,500 ಆಯಿತು. ಇದು ಕರೆಂಟ್ ಇಯರ್ ಪ್ರಾಫಿಟ್. ಪ್ರೀವಿಯಸ್ ಇಯರ್ ಪ್ರಾಫಿಟ್ 30,000 ಇದೆ, ಬ್ರಾಡ್ ಫಾರ್ವರ್ಡ್ ಮಾಡಿದ್ರೆ, ಸೊ ಟೋಟಲ್ ಮಾಡಿದ್ರೆ ನಿಮಗೆ 1,18,500 ಟೋಟಲ್ ಪ್ರಾಫಿಟ್ ಆಯಿತು. ಈ ಟೋಟಲ್ ಪ್ರಾಫಿಟನ್ನು ಅಪ್ರಾಪ್ರಿಯೇಷನ್ಸ್ ಮಾಡಬೇಕು ನೀವು. ಫಸ್ಟು ಸ್ಟ್ಯಾಚ್ಯುಟರಿ ರಿಸರ್ವ್ಗೆ 25% ತೊಗೊಳ್ಳಿ, 88,500 ಕರೆಂಟ್ ಇಯರ್ ಪ್ರಾಫಿಟ್ ಮೇಲೆ 25% ಮಾಡಿದ್ರೆ 22,125 ಆಗುತ್ತೆ. ನೆಕ್ಸ್ಟು ಪ್ರಪೋಸ್ಡ್ ಡಿವಿಡೆಂಡ್ 25,000 ಇದೆ, ಸೊ ಅದನ್ನು ತೋರಿಸಿ. ಇವೆರಡೇ ಅಪ್ರಾಪ್ರಿಯೇಷನ್ಸ್, ಇನ್ಯಾವುದೂ ಇಲ್ಲ. ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಕೊಟ್ಟಿಲ್ಲ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿದ್ರೆ 1,18,500 ಟೋಟಲ್ ಪ್ರಾಫಿಟಲ್ಲಿ 22,125 25,000 ಲೆಸ್ ಮಾಡಿದ್ರೆ ನಿಮಗೆ 71,375 ರುಪೀಸ್ ಪ್ರಾಫಿಟ್ ಬರುತ್ತೆ. ಸೊ ದಟ್ ಪ್ರಾಫಿಟ್ ಶುಡ್ ಬಿ ರಿಮೈನಿಂಗ್ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಈಗ ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ರೆ ಫಸ್ಟು ಟೈಟ್ಲ್ ಬರೀಬೇಕು, ಬ್ಯಾಲೆನ್ಸ್ ಶೀಟ್ ಆಫ್ ಮಾಡರ್ನ್ ಬ್ಯಾಂಕ್ ಲಿಮಿಟೆಡ್ ಆ್ಯಸ್ ಆನ್ 31/3/2020. ಫಸ್ಟು ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸಿಗೆ ಬಂದರೆ ಸೊ 1 to 5 ಶೆಡ್ಯೂಲ್ಸ್. ಲಯಬಿಲಿಟೀಸ್ ಶೇರ್ ಕ್ಯಾಪಿಟಲ್ 5 lakhs ಇದೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 3,43,500, ಡೆಪಾಸಿಟ್ 7,50,000, ಬಾರೋಯಿಂಗ್ಸ್ 50,000, ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ 6,90,000. ಸೊ ಟೋಟಲ್ ಮಾಡಿದ್ರೆ ನಿಮಗೆ 23,33,500 ರುಪೀಸ್ ಆಗುತ್ತೆ. ನೆಕ್ಸ್ಟು ಅಸೆಟ್ಸ್ ಬಂದರೆ ಈಗ ಆಲ್ರೆಡಿ ವರ್ಕಿಂಗ್ ನೋಟಲ್ಲಿ ಮಾಡಿದ್ದೀರಾ, ಏನಂದರೆ ಜಸ್ಟ್ ಅಮೌಂಟ್ ಎಂಟ್ರಿ ಮಾಡ್ತಾ ಹೋಗಿ. ಇಲ್ಲಿ 6th ಶೆಡ್ಯೂಲ್ ಕ್ಯಾಶ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2,50,000 ಇದೆ, ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಅಟ್ ಕಾಲ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್ 5,50,000 ಇದೆ, ಇನ್ವೆಸ್ಟ್ಮೆಂಟ್ 8th ಶೆಡ್ಯೂಲ್ 1,50,000 ಇದೆ, ಅಡ್ವಾನ್ಸಸ್ 9th ಶೆಡ್ಯೂಲ್ 11,23,500 ಇದೆ, ಫಿಕ್ಸ್ಡ್ ಅಸೆಟ್ಸ್ 10th ಶೆಡ್ಯೂಲ್ 2,35,000 ಇದೆ, ಅದರ್ ಅಸೆಟ್ಸ್ 11th ಶೆಡ್ಯೂಲ್ 25,000 ಇದೆ. ಟೋಟಲ್ ಮಾಡಿದ್ರೆ ಸೇಮ್ ಬರುತ್ತೆ, 23,33,500 ಬರುತ್ತೆ. ಕಂಟಿಂಜೆಂಟ್ ಲಯಬಿಲಿಟಿ 7,500 ಇದೆ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.